ಮಾತರಗಳ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಸಣ್ಣ ಮಕ್ಕಳಿಗೆ ಹೊಸದೇನಾದ್ರು ಕೊಡಿಸಿದ್ರೆ ಅದನ್ನೇ ಹಿಡ್ಕೊಂಡು ರಾತ್ರಿ ಮಲಗ್ತಾರಂತಾರಲ್ಲ, ಹಾಗೆ ನನ್ನ ಗಂಡ ಹೊಸ ಸೈಕಲ್ ಬಂದಾಗಿಂದ ಅದರೊಟ್ಟಿಗೆ ಜೀವನ ಮಾಡ್ತಾ ಇದ್ದಾನೆ. ನೋಡಿ, ಮನೆಯಲ್ಲಿ ಮಿಲ್ಕ್, ಹಾಲು ಎಲ್ಲ ಖಾಲಿಯಾಗಿತ್ತು. ಸೊ ಅದೆಲ್ಲ ಇಲ್ಲೇ ನಿಯರ್ ಬೈ 7-11 ಅಂದರೆ ತೊಗೊಂಡೋಗ್ತೀವಿ ನಾವು ಯೂಶ್ವಲಿ. ಇಲ್ಲೆಲ್ಲ ಮಿಲ್ಕ್ ನಮ್ಮ ಥರ ನಂದಿನಿ ಪ್ಯಾಕೆಟ್, ಆರೋಗ್ಯ ಆ ಥರ ಎಲ್ಲ ಇರೋಲ್ಲ, ಡಿಫ್ರೆಂಟ್ ಆಗಿರುತ್ತೆ. ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ಇಲ್ಲಿ ಹಾಲು ಮೊಸರಿಗಂತೂ ಪ್ರಾಬ್ಲಮ್ ಇಲ್ಲ, ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಕ್ವಾಲಿಟಿ ಎಲ್ಲ 100% ಪ್ಯೂರ್ ಇರುತ್ತೆ. ಹಾಲಾಗ್ಲಿ ಮೊಸರಾಗ್ಲಿ ತುಂಬಾನೇ ದಪ್ಪ ಇರುತ್ತೆ, ತಿಕ್ಕಾಗಿ ತುಂಬಾ ಚೆನ್ನಾಗುತ್ತೆ. ಟೇಸ್ಟ್ ಕೂಡ ಅಷ್ಟೇ. ಸೊ ಇಂಡಿಯಾಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಇಲ್ಲ ಆಕ್ಚುಲಿ. ಬೆಳಗ್ಗೆಯಿಂದ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದ್ರೆ ನನ್ನ ಗಂಡ ಇಲ್ಲ, ಇವತ್ತು ನಂಗೆ ಆಫೀಸಿಗೆ ಹೋಗ್ಲಿಕ್ಕಿಲ್ಲ, ಸೊ ನಿಂಗೆ ಏನ್ ಬೇಕು ಹೇಳು, ಸ್ಪೆಷಲ್ ಐಟಮ್ ನಾ ಮಾಡ್ಕೊಡ್ತೀನಿ ಅಂತ ಹೇಳಿ. ಸೊ ನಾನು ಅದಕ್ಕೆ ಬಿಸಿಬೇಳೆ ಬಾತ್ ಚೂಸ್ ಮಾಡಿದ್ದೀನಿ. ಸೊ ಇವತ್ತು ರಕ್ಷಿತ್ ಕೈಯಿಂದ ಬಿಸಿಬೇಳೆ ಬಾತ್ ಪ್ರಿಪೇರ್ ಆಗ್ತಿದೆ. ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಬಿಸಿಬೇಳೆ ಬಾತ್ ಮಾಡೋದು ಹೆಂಗೆ ಅಂತ, ಬಟ್ ಹುಡುಗರು ಮಾಡೋ ಬಿಸಿಬೇಳೆ ಬಾತ್ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ರಕ್ಷಿತ್ ಆ್ಯಕ್ಚುಲಿ ನನಗಿಂತ ಚೆನ್ನಾಗಿ ಕುಕ್ ಮಾಡ್ತಾನೆ. ನನಗೆ ಅವನು ಹೇಳ್ಕೊಡ್ತಾನೆ ಸಮ್ಟೈಮ್ಸ್, ಅದು ಹಾಕು ಇದು ಹಾಕು, ಅದು ಮಾಡಿ ಇದು ಮಾಡಂತ. ಬಟ್ ನಾನು ಮಾಡೋದೆಲ್ಲ ವಿಡಿಯೋನೇ ಮಾಡೋಣ, ಅವ್ನು ಮಾಡೋದು ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಯಾರು ಅನ್ಕೊಂಬಿಡಿ ಆಯ್ತಾ ನಾನು ಅಡುಗೆ ಮಾಡಲ್ಲ ಅಂತ. ದಿನ ಇಡೀ ನಾನೇ ಅಡುಗೆ ಮಾಡೋದು. ಫ್ರೀ ಇದ್ದಾಗ ಮಾತ್ರ ಅವ್ನು ಒಂದಿನ ಏನಾದರೂ ಸ್ಪೆಷಲ್ ಐಟಮ್ ಮಾಡ್ತಾನೆ, ಬಟ್ ಅದೇ ಹೈಲೈಟ್ ಆಗಿರುತ್ತೆ. ಏನು ಸರ್ ಹೇಳಿ ಮೇಡಮ್, ಏನು ಮಾಡ್ತಾ ಇದ್ದೀರಾ? ಬಿಸಿಬೇಳೆ ಶಾ, ರಕ್ಷಿತ್ ಒಬ್ಬನೇ ಇದ್ನಲ್ಲ ದಾವಣಗೆರೆಯಲ್ಲಿ, ಎಲ್ಲ ಮಾಡಿ 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 ಅಭ್ಯಾಸ ಆಗೋಗ್ಬಿಟ್ಟಿದೆ. ಈರುಳ್ಳಿ ಮಾತ್ರ ತುಂಬ ದಪ್ಪಕ್ಕೆ ಹೆಚ್ಚುತ್ತಾನೆ. ನೋಡಿದ್ರ ಅವ್ನು ಈರುಳ್ಳಿ ಹೆಚ್ಚೋದ್ರಲ್ಲೇ ತಿಳ್ಕೊಳ್ಳಿ, ಅವ್ನು ಅಷ್ಟೊಂದೆಲ್ಲ ಪ್ರೋ ಲೆವೆಲಲ್ಲಿ ಅಡುಗೆ ಮಾಡಲ್ಲ ಅಂತ. ಈರುಳ್ಳಿ ಹೇಗುಂಟು ಅಂತ ನೋಡಿ ತಿನ್ಬೋದಾ? ಆಕ್ಚುಲಿ ರಕ್ಷಿತ್ ಟೊಮೆಟೊ ಬಾತು ಬಿಸಿಬೇಳೆ ಬಾತ್ ಸ್ಪೆಷಲಿಸ್ಟ್. ಅವನು ತುಂಬಾ ಚೆನ್ನಾಗಿ ಮಾಡ್ತಾನೆ. ಕೇಳಿ ಕೇಳಿ ಮಾಡಿಸ್ಕೊಂತೀನಿ ಅವನ ಹತ್ರ, ಅದೆರಡು ಐಟಮ್ ಮಾಡ್ಕೊಡು ಅಂತ. ಅದೆರಡೇ ಮಾಡೋದು ಗೈಸ್, ಬೇರೆ ಇನ್ನೇನಿಲ್ಲ, ತಿನ್ನೋದಷ್ಟೇ. ಇವನು ರಕ್ಷಿತ್ ಆಕ್ಚುಲಿ ವಿಡಿಯೋದಲ್ಲಿ ನಂಗೆ ಮಾತಾಡಕ್ಕೆ ಬರೋಲ್ಲ ಅನ್ನೋ ರೇಂಜಿಗೆ ಆಕ್ಟ್ ಮಾಡ್ತಾನೆ. ಅವನ ವಾಯ್ಸ್ ಇಷ್ಟೊಂದು ಸ್ಲೋ ಆಗಂತೂ ಇಲ್ಲ ಆಯ್ತಾ. ದೊಡ್ಡ ಆಕ್ಟಿಂಗ್ ಒಂದು. ಮುಖ ತೋರ್ಸು ಒಂದ್ ಸ್ವಲ್ಪ ನಾಟಕ. ಪಾಪ ಎಲ್ಲದನ್ನು ಹೆಚ್ಚಿಕೊಟ್ಟು ರೆಡಿ ಮಾಡ್ಕೊಂಡ, ಬಟ್ ಅಷ್ಟೊತ್ತಿಗೆ ಏನೋ ವರ್ಕ್ ಬಂತು ಅಂತ ಹೇಳಿ ಕೊನೆಗೆ ಬಿಸಿಬೇಳೆ ಭಾತನ ನಾನೇ ಕಂಟಿನ್ಯೂ ಮಾಡಿದೆ. ಬೇಳೆ, ಕ್ಯಾರೆಟ್, ಆಲೂಗಡ್ಡೆ, ಬಟಾಣಿ. ನಮ್ಮ ಹತ್ರ ಬೀನ್ಸ್ ಸಿಗ್ಲಿಲ್ಲ, ಅದಕ್ಕೆ ಬೀನ್ಸ್ನ ಸ್ಕಿಪ್ ಮಾಡಿದ್ದೀವಿ. ಇದಕ್ಕೆ ಈಗ ಒಂದು ಸ್ವಲ್ಪ ಗೀ ಮತ್ತೆ ಸಾಲ್ಟ್ ಹಾಕ್ಬೇಕು. ಎಣ್ಣೆ ಹಾಕೋದು, ಗೀ ಅಲ್ಲ. ಗೀ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಫ್ರೇಗ್ರೆನ್ಸ್. ಏನ್ ಗುರು ನೀವೆಲ್ಲ ಅಡುಗೆ ಮಾಡೋದು ನೋಡಿ. ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಸಿಂಚನಾಸ್ ಬಿಸಿಬೇಳೆ ಬಾತ್. ಯಾರ್ದು? ಸಿಂಚನಾಸ್ ಬಿಸಿಬೇಳೆ ಬಾತ್. ಸಿಂಚನಾಸ್ ಮೋಸದ ಬಿಸಿಬೇಳೆ ಬಾತ್. ಏನಿಲ್ಲ, ತೋರ್ಸ್ ಮುಖ. ಏನಿಲ್ಲ, ಹೆಚ್ಚಿಕೊಟ್ಟಿದ್ದು ಅಷ್ಟೇ. ಅವನಾಯ್ತಾ, ಅವನೇ ಮಾಡ್ತೀನಿ ಅಂತಿದ್ದ. ಅವನಿಗೇನೋ ಕೆಲಸ ಬಂತಂತ ಹೋಗ್ಲಿ ಪಾಪ ಅಂತ ಅದೇ ವಿಡಿಯೋ ಮಾಡೋದು ಕೆಲಸ ಬಂದಿದೆ. ಹೇಗಾಯ್ತು? ನಾ ಹಿಂಗೆಲ್ಲ ನೆಕ್ ನೋಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ತಿನ್ನೋದ್ ನೆಕ್ಕಿದ್ರು ನಾನು ನನ್ನ ಗಂಡ ಇದ್ರೆ ಅದಕ್ಕೆ, ಬೇರೆ ಯಾರು ಬರಲ್ಲ. ಸ್ಟಾರ್ಟ್ ಮಾಡಿದ್ದು ರಕ್ಷಿತ್ ಆದ್ರೂ ನಾನು ಎಂಡ್ ಮಾಡಿದ್ದೀನಿ. ಹೆಂಗಿದೆ ಅಂತ ಹೇಳ್ತಾನೀಗ. ಫೆಂಟಾಸ್ಟಿಕ್, ಸೂಪರ್, ಅದ್ಭುತವ, ಅದ್ಭುತ. ನೋಡಿ, ನಾನು ಫಾರಿನ್ ಬಂದು ಎಷ್ಟು ಚಂದ ಅಡುಗೆ ಮಾಡೋದು ಕಲ್ತ್ಬಿಟ್ಟಿದ್ದೆ. ಅದ್ಭುತನೇ ಅದ್ಭುತ. ಅಡುಗೆ ಕಲ್ತಿರ ನಿಜ ಚೆನ್ನಾಗೈತಾ? ಸೂಪರ್. ನಿನ್ಗಿಂತ ಚೆನ್ನಾಗಿದ್ಯಾ? ಪಕ್ಕ ಪಕ್ಕ. ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಮಾಡಿದ್ದೆ ಆ್ಯಕ್ಚುಲಿ ಬಿಸಿಬೇಳೆ ಬಾತು. ಬಿಸಿಬೇಳೆ ಬಾತ್ ಥರನೇ ಬಂದಿದೆ, ಅದೇ ಖುಷಿ. ವೆರಿ ನೈಸ್. ನಾನು ರಕ್ಷಿತ್ ಇವಾಗ ಸೈಕಲ್ ಕಾರ್ಡ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ.
ವಾಟ್ ಇಸ್ ಸುಯ್ಕಾ ಕಾರ್ಡ್ ಅಂತ ಹೇಳಿದ್ರೆ ಸುಯ್ ಅಂತ ಹೋಗ್ಬೋದಾ ಕಾರ್ಡ್ ಹಿಡ್ಕೊಂಡ್ರೆ ಅಂತ. ಸುಯ್ಕಾ ಕಾರ್ಡ್ ಏನು ಎತ್ತ, ಅದು ಹೆಂಗಿರುತ್ತೆ, ಯಾಕೆ ಮಾಡಿಸ್ಕೊಬೇಕು ಎಲ್ಲದನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ದಾರಿಲಿ. ಬನ್ನಿ. ಇಷ್ಟು ಪ್ರಶಾಂತವಾಗಿದೆ ನಮ್ಮ ಮನೆ ಹತ್ರ. ಚಂದ್ರ ಕಾಣಿಸ್ತಿದ್ದಾನೆ, ತಂಪಾಗಿ ಗಾಳಿ ಬೀಸ್ತಾ ಇದೆ, ಹ್ಯಾಂಡ್ಸಮ್ ಆಗಿರೋ ಗಂಡ ಇದ್ದಾನೆ. ಅಲ್ಲಿ ಶಾರುಖ್ ಖಾನ್ ರೇಂಜಲ್ಲಿ ತಿರುಗ್ತಿಲ್ಲ, ತಿರುಗಿ ತೋರ್ಸ. ಇದು ಹೆಂಗಿತ್ತು ಗೊತ್ತಾ, ಇದು ಎಂತ ಫ್ರಾಗ್, ಅದೇನೋ ಒಂದು ಫ್ರಾಗ್ ಇದೆಯಲ್ಲ ಫೇಮಸ್, ಅದೇ ಹಿಂಗೆ ಅಂಟ್ಕೊಳುತ್ತಲ್ಲ ಹೋಗಿ, ಹಂಗೆ ತಿರುಗ್ದೆ. ಗಾಯ್ಸ್ ಇಲ್ಲೊಂದು ಏನೇನೋ ಫ್ಲವರ್ಗಳಪ್ಪ. ಇವಾಗ ದಾರಿಲಿ ಹೋಗ್ತಾ ಈ ಫ್ಲವರ್ ಕಾಣಿಸ್ತು. ಹೆಂಗಿದೆ ನೋಡಿ ಈ ಫ್ಲವರ್, ಒಳ್ಳೆ ಸ್ನೇಕ್ ಇದ್ದಂಗಿದೆ, ಬುಸ್ ಥರ. ಇಲ್ಲೆಲ್ಲ ಹೆಂಗೆ ಗೊತ್ತಾ, ಜಸ್ಟ್ 1 ಕಿಲೋಮೀಟರ್, 1.5 ಕಿಲೋಮೀಟರ್, 2 ಕಿಲೋಮೀಟರ್ ಅಂದ್ರಲ್ಲ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ನಮಗೂ ಇವಾಗ ಬಂದು ಇಲ್ಲೊಂದು 2 ವೀಕ್ಸ್ ಆಗ್ತಾ ಬಂತಲ್ಲ, 1 ಕಿಲೋಮೀಟರ್ ನಡೆಯೋದೆಲ್ಲ ನಮಗೂ ಒಂಥರ ಹಿಂಗೆ ನೀರು ಕುಡ್ದಂಗೆ ಆಗಿಬಿಟ್ಟಿದೆ ಇವಾಗ. ನಮ್ಮ ಮನೆಯಿಂದ ರೈಲ್ವೆ ಸ್ಟೇಷನಿಗೆ ಎಷ್ಟಿದೆ, ಮೆಟ್ರೋ ಸ್ಟೇಷನಿಗೆ 1 ಕಿಲೋಮೀಟರ್. 1.5 ಕಿಲೋಮೀಟರ್ ಮ್ಯಾಕ್ಸ್ ಅಂದರೆ ಒಂದು. ಅಲ್ಲಿಂದ ಇಲ್ಲಿ ನಮ್ಗೆ ಏನೇ ಬೇಕಿದ್ರು ನಾವು ಇಲ್ಲೇ ಬರಬೇಕು. ನಮ್ಗೆ ನಿಯರ್ ಟೌನ್ ಅಂದರೆ ಏನಾದ್ರು ಪರ್ಚೇಸ್ ಮಾಡಲಿಕ್ಕೆ, ಹೋಗ್ಲಿಕ್ಕೆ, ಮಾಡಲಿಕ್ಕೆಲ್ಲ ಇಲ್ಲಿಗೆ ನಡ್ಕೊಂಡೇ ಬರೋದಾಗಿದೆ. ದಿನ ಒಂದು 10 ನಿಮಿಷ 15 ನಿಮಿಷ ತಗೊಳುತ್ತೆ ಅಷ್ಟೇ. ಸೈಕಲಲ್ಲಿ ಬಂದರೆ 7 ನಿಮಿಷ. ಫಿಟ್ ಆ್ಯಂಡ್ ಹೆಲ್ದಿ. ಅದಕ್ಕೆ ಇಲ್ಲಿ ಅವ್ರು ಇಷ್ಟು ಹೆಲ್ದಿಯಾಗಿ ಇರ್ತಾರೆ ಅನಿಸುತ್ತೆ. ಎಲ್ಲರೂ ನಡೀತಾರೆ, ಸೈಕಲಿಂಗ್ ಮಾಡ್ತಾರೆ ಅಷ್ಟೇ. ನೀವೇನಾದರೂ ಜಪಾನಿ ಟ್ರಿಪ್ಪಿಗೆ ಬರ್ತಾ ಇದ್ದೀರಾ ಅಂದರೆ ಬಂದ ತಕ್ಷಣನೇ ಸುಯ್ಕಾ ಕಾರ್ಡ್ ಒಂದು ಮಾಡಿಸ್ಕೊಂಬಿಡಿ. ಬಿಕಾಸ್ ಸುಯ್ಕಾ ಕಾರ್ಡ್ ಒಂದಿದ್ರೆ ನಿಮ್ಗೆ ಇದ್ರಲ್ಲಿ ಎಲ್ಲ ಕೆಲಸನೂ ಆಗೋಗ್ಬಿಡುತ್ತೆ. ಬಸ್ಸು, ಟ್ರೈನು ಎಲ್ಲೇ ಹೋಗೋದಿದ್ರು ಸುಯ್ಕಾ ಕಾರ್ಡ್ ತೊಗೊಂಡು ಅದಕ್ಕೆ ರೀಚಾರ್ಜ್ ಮಾಡಿಕೊಂಡ್ರೆ ಟ್ಯಾಪ್ ಮಾಡಿ ಡೈರೆಕ್ಟಾಗಿ ಒಳಗೆ ಹೋಗ್ಬಿಡ್ಬೋದು. ಟಿಕೆಟ್ ಎಲ್ಲ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಸ್ಸು, ಟ್ರೈನ್ ಮಾತ್ರ ಅಲ್ಲ, ಈ ಸುಯ್ಕಾ ಕಾರ್ಡ್ ನೀವು ಯಾವುದೇ ಕನ್ವೀನಿಯನ್ಸ್ ಸ್ಟೋರಿಗೆ ಹೋಗಿ, ಶಾಪಿಂಗ್ ಮಾರ್ಟ್ ಆರ್ ಮಾಲ್ ಎಲ್ಲೇ ಹೋಗಿ ಎಲ್ಲ ಕಡೆನೂ ಇದೊಂಥರ ATM ಕಾರ್ಡ್ ಥರನೂ ವರ್ಕ್ ಆಗುತ್ತೆ. ಇದು ಒಂಥರ ಬೆಸ್ಟ್ ಆಪ್ಷನ್ ಜಪಾನಲ್ಲಿ. ಸುಯ್ಕಾ ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ನಾವು ಸ್ಟಾರ್ಬಕ್ಸಿಗೆ ಬಂದ್ವಿ ಕಾಫಿ ಕುಡಿಯೋಣ ಅಂತ ಹೇಳಿ. ಫಸ್ಟ್ ಟೈಮ್ ನಾನು ಟೋಕಿಯೋದಲ್ಲಿ ಸ್ಟಾರ್ಬಕ್ಸಿಗೆ ಬಂದಿದ್ದೀನಿ ರಕ್ಷಿತೊಟ್ಟಿಗೆ. ಸ್ಟಾರ್ಬಕ್ಸ್ ಏನು ಇಂಡಿಯಾದಲ್ಲಿ ಇದ್ದಂಗೆ ಇಲ್ಲಿ ಇರುತ್ತೆ ಅಂತ ನಾವು ಅಂದ್ಕೊಳ್ಳೋ ಹಾಗೆ ಇಲ್ಲ, ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ನಾವು ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಬಂದಾಗ ಹೋಗಿದ್ನಲ್ಲ, ಸ್ವಲ್ಪ ನಮ್ದು ಅಲ್ಲಿ ಥರ ಎಲ್ಲ ಮೆನು ಇರಲ್ಲ, ಇಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ. ನಾನು ಸ್ವಲ್ಪ ನೋಡ್ಕೊಂಡು ಆರ್ಡರ್ ಮಾಡಬೇಕು. ಸಮ್ಮರ್ ಆಗಿರೋದ್ರಿಂದ ಇಲ್ಲಿ ಬಿಸಿ ಬಿಸಿಯಾಗಿ ಏನು ಕುಡಿಬೇಕು ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ನಾವಿಬ್ರು ಫ್ರಾಪೆ ತಗೊಂಡ್ವಿ. ನಾನು ಮಾಚಾ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಚಾ ಫ್ರೇಪೆ ತಗೊಂಡೆ. ಬಿಕಾಸ್ ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಬಂದಾಗಲೂ ನಾನು ಟ್ರೈ ಮಾಡಬೇಕು ಅನ್ಕೊಂಡಿದ್ದೆ ಮಾಚಾ ಟೀ ಎಲ್ಲ, ಬಟ್ ಮಾಡೋಕ್ಕಾಗಿರ್ಲಿಲ್ಲ. ಸೊ ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮಾಚಾ ತಗೊಂಡೆ. ರಕ್ಷಿತ್ ಇಲ್ಲ ಅದು ಕಹಿ ಇರುತ್ತೆ, ಚೆನ್ನಾಗಿರಲ್ಲ, ಹಂಗಾಗಿ ನಂಗೆ ಬೇಡ ಅದು ಅಂತ ಹೇಳ್ಬಿಟ್ಟು ಅವ್ನು ಬೇರೆ ಯಾವುದೋ ತಗೊಂಡ. ಬಟ್ ಆದರೆ ಅನ್ಕೊಂಡಂಗೆ ಏನಿರಲಿಲ್ಲ, ಚೆನ್ನಾಗೇ ಇತ್ತು ಅದು. ಇಲ್ಲಿರೋರಂತೂ ಎಲ್ಲರೂ ಮಾಚಾ ಏನು ತೊಗೊಂಡ್ರು ಮಾಚಾ. ಸೊ ಅದು ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಸೊ ಇಲ್ಲಿನ ಜನರು ಇಷ್ಟು ಹೆಲ್ದಿಯಾಗಿರೋದಕ್ಕೆ ಈ ಮಾಚಾನು ಒನ್ ಆಫ್ ದ ರೀಸನ್. ನಾನು ಹಾಗಾಗಿ ಜಪಾನಿಗೆ ಬಂದಾಗಿಂದ ಅದೊಂದು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ. ಕಹಿ ಇರುತ್ತೆ ಸ್ವಲ್ಪ, ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಲೆಟ್ಸ್ ಟ್ರೈ. ನೈಸ್, ನಿಜವಾಗ್ಲೂ ಚೆನ್ನಾಗಿದೆ. ಕುಡ್ದಾದ್ಮೇಲೆ ಒಂದು ಚೂರೆಲ್ಲೋ ಕಹಿ ಅನಿಸುತ್ತೆ, ಬಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕುಡಿಬೋದು ಇನ್ಮೇಲೆ ಇದ್ದಂಗೆ ರೆಗ್ಯುಲರ್. ನಿಜ ನೋಡು, ಚೆನ್ನಾಗಿರಲ್ಲ ಅಂತ ತಗೊಳ್ಳಿಲ್ಲ, ಬಟ್ ಚೆನ್ನಾಗಿದೆ. ಹೆಲ್ತಿಗೆ ತುಂಬ ಒಳ್ಳೇದು. ಬಟ್ ಚೆನ್ನಾಗಿಲ್ವಾ? ಜಪಾನಲ್ಲಿ ನೀವು ಸ್ಟಾರ್ಬಕ್ಸ್ ಹೋಗಿ, ಮೆಕ್ಡಿ ಹೋಗಿ, ಎಲ್ಲೇ ಹೋದ್ರು ತಿಂದಾದ್ಮೇಲೆ ನಮ್ಮ ಟೇಬಲ್ನ ನಾವೇ ಟಿಶ್ಯೂಲಿ ವೈಪ್ ಮಾಡಬೇಕು. ಆ ಥರ ರೂಲ್ಸ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿನ ಜನರು ಮಾತ್ರ ಎಲ್ಲರೂ ತಿಂದಾದ್ಮೇಲೆ ಅವ್ರ ಟೇಬಲ್ನ ಅವರೇ ಒರೆಸ್ತಾರೆ. ಅಷ್ಟೇ ಅಲ್ಲದೆ ತಿಂದಿದ್ದು ಟ್ರೇನ ತಗೊಬಂದ್ಬಿಟ್ಟು ಅದರಲ್ಲಿ ಫುಡ್ನ ಸಪ್ರೇಟ್ ಆಗಿ ಬಿಸಾಕೋದು, ಪ್ಲಾಸ್ಟಿಕ್ನ ಸಪ್ರೇಟ್ ಆಗಿ ಬಿಸಾಕೋದು, ಪೇಪರ್ನ ಸಪ್ರೇಟ್ ಆಗಿ. ಸೊ ಈ ಥರ ಎಲ್ಲ ತುಂಬಾ ಕ್ಲೀನ್ ಆಗಿ ಜನರು ಮೇಂಟೈನ್ ಮಾಡ್ತಾರೆ. ಇಲ್ಲಿನ ಜನರು ಹೆಂಗೆ ಅಂದ್ರೆ ಅವ್ರ ಸ್ವಂತ ಮನೇನ ಹೆಂಗ್ ಕ್ಲೀನ್ ಆಗಿ ಇಟ್ಕೊಳ್ತಾರೆ, ಪಬ್ಲಿಕ್ ಪ್ಲೇಸ್ ಕೂಡ ಅಷ್ಟೇ ಕ್ಲೀನ್ ಆಗಿ ಇಟ್ಕೊಳ್ತಾರೆ. ಇಲ್ಲಿನ ಜನರು ನೋಡಿದ್ರೆ ನಮ್ಗೆ ತುಂಬಾನೇ ಮೋಟಿವೇಟ್ ಆಗುತ್ತೆ ಇಂಥ ವಿಷಯದಲ್ಲೆಲ್ಲ. ಈಗ ನಾವು ಇಂಡಿಯಾದಲ್ಲಿ ಮೆಕ್ಡಿ, ಸ್ಟಾರ್ಬಕ್ಸಿಗೆ ಹೋದಾಗ ಈ ತರ ಎಲ್ಲ ವೈಪ್ ಮಾಡಲ್ಲ ಟೇಬಲ್ನೆಲ್ಲ, ಬಟ್ ಇಲ್ಲಿ ಜನರು ಆ ತರ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಬಂದ್ಮೇಲೆ ನಾವ್ ಎಷ್ಟೋ ವಿಷಯನ ಹೊಸದಾಗಿ ಕಲಿತಾ ಇದೀವಿ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.